Hi everyone, welcome back to my YouTube channel Fashion Speaks, and I am Sagarika Goda. Today we are speaking about fads and fast fashion. Fads is nothing but flop fashion ಅಂತನೂ ಕರಿತೀವಿ. It exists very short period of time, like trends. Trends ಕೂಡ ಶಾರ್ಟ್ ಪೀರಿಯಡ್ ಇರುತ್ತೆ, ಬಟ್ ಅದು ಒಂದು ಸ್ವಲ್ಪ ಡ್ಯೂರೇಷನ್ ಜಾಸ್ತಿ ಇರ್ಬೋದು ವೆನ್ ಕಂಪೇರ್ಡ್ ಟು ಫ್ಯಾಡ್ಸ್. And it refers to the product, style, color, silhouette, fabric, or pattern that lasts just a couple of weeks, months, or one season ಅಂತ ಕರಿತೀವಿ. ಈ ಒಂದಷ್ಟು ಇವಾಗ ನಿಮ್ಮ ಪೇರೆಂಟ್ಸ್ ವಾರ್ಡ್ರೋಬಲ್ಲೋ ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್ ವಾರ್ಡ್ರೋಬಲ್ಲೋ ನೀವು ಒಂದಷ್ಟು ಕ್ಲಾತ್‌ನ ನೋಡಿರ್ಬೋದು. ಅದು ಅವಾಗ ಟ್ರೆಂಡ್ ಇಲ್ದೇ ಇರ್ಬೋದು, ಬಟ್ ಇವಾಗ ಅದು ಟ್ರೆಂಡಿಂಗ್ ಆಗಿರ್ಬೋದು. ಆ್ಯಂಡ್ ನೀವು ಒಂದಷ್ಟು ಬಟ್ಟೆ ತಗೊಂಡಿರ್ತೀರಾ ಆ್ಯಂಡ್ ಅದನ್ನ ಯೂಸ್ ಮಾಡಿರಲ್ಲ. ಬಿಕಾಸ್ ಅವಾಗ ಯಾರು ಅದನ್ನ ಜಾಸ್ತಿ ಯೂಸ್ ಮಾಡ್ತಿಲ್ಲ ಅನ್ನೋ ಕಾರಣಕ್ಕೆ ಯೂಸ್ ಮಾಡಿರಲ್ಲ. ಇವಾಗ ಅದನ್ನ ಜಾಸ್ತಿ ಜನ ಯೂಸ್ ಮಾಡ್ತಿದ್ದಾರೆ ಆ್ಯಂಡ್ ನೀವು ಇವಾಗ ಅದನ್ನ ಹಾಕ್ಬೋದು. ದಟ್ ಈಸ್ ಕಾಲ್ಡ್ ಬ್ಯಾಗ್. ದ ಪರ್ಫೆಕ್ಟ್ ಎಕ್ಸಾಂಪಲ್ಸ್ ಈಸ್ ನೈಲಾನ್ ಬ್ಯಾಗ್ ಆಫ್ ಪ್ರಾಡಾ. ಇನಿಷಿಯಲಿ ಲಾಂಚ್ ಆಗಿದ್ದು ಅದು 1984 ಅಲ್ಲಿ. ಬಟ್ ಇವಾಗ ಅದು ತುಂಬಾ ಪಾಪ್ಯುಲರ್ ಆಗಿದೆ. ಆ್ಯಂಡ್ ಈ ಥರ ಎಕ್ಸಾಂಪಲ್ ನಾವು ತುಂಬಾ ನೋಡ್ಬೋದು. ಲೈಕ್ ಬೆಲ್ ಬಾಟಮ್ಸ್ ಆಗಿರ್ಬೋದು, ವೈಡ್ ಲೆಗ್ ಪ್ಯಾಂಟ್ಸ್ ಎಲ್ಲ ಒಂದು 1970s ಅಲ್ಲಿ ಅದು ಬಂದಿದ್ದು. ಇವಾಗ ನಾವು ಅದನ್ನ ಜಾಸ್ತಿ ಯೂಸ್ ಮಾಡ್ತಿದ್ದೀವಿ. ನೆಕ್ಸ್ಟ್ ಈಸ್ ಫಾಸ್ಟ್ ಫ್ಯಾಷನ್. ಫಾಸ್ಟ್ ಫ್ಯಾಷನ್ ಅಂತ ಅಂದರೆ ಬೇಗ ಮೂವ್ ಆಗೋವಂಥದ್ದು. ಅದನ್ನ ಲಾರ್ಜ್ ಮಾರ್ಕೆಟಲ್ಲಿ ಆರ್ ಮಾಸ್ ಮಾರ್ಕೆಟ್ ಅಂತ ಏನು ಕರಿತೀವಿ, ಆ ಥರ ಒಂದು ಇದರಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ತುಂಬ ಕ್ಲಾತ್ಸ್‌ನ ತುಂಬ ಬಲ್ಕ್ ಆಗಿ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಚೀಪ್ ಫ್ಯಾಬ್ರಿಕ್ಸ್‌ನ ಯೂಸ್ ಮಾಡ್ತಾರೆ ಆ್ಯಂಡ್ ವೇಜಸ್‌ನು ಕೂಡ ಈಗ ಪ್ರೊಡ್ಯೂಸ್ ಮಾಡೋವಂಥ ಲೇಬರ್ಸ್‌ಗೆ ವೇಜಸ್ ಕೂಡ ಕಡಿಮೆ ಕೊಡ್ತಾರೆ. ಯಾಕೆ ಹಾಗೆ ಮಾಡ್ತಾರೆ? ಅವ್ರ ಪರ್ಪಸ್ ಏನಾಗಿರುತ್ತೆ ಅಂದರೆ ಅವರು ಬಲ್ಕ್ ಆಗಿ ಪ್ರೊಡ್ಯೂಸ್ ಮಾಡಬೇಕು. ಜಾಸ್ತಿ ಚೀಪಲ್ಲಿ ಅವರು ಜಾಸ್ತಿ ಕ್ಲಾತ್ಸ್‌ನ ಬೇರೆಯವ್ರಿಗೆ ಅಂದರೆ ಲೈಕ್ ಕಸ್ಟಮರ್ಸ್‌ಗೆ ಅವರು ತಲುಪಿಸ್ಬೇಕಾಗಿರುತ್ತೆ. ಸೊ, ಅವರು ಬಲ್ಕ್ ಆಗಿ ಪ್ರೊಡ್ಯೂಸ್ ಮಾಡ್ತಾರೆ. ಈ ಫಾಸ್ಟ್ ಫ್ಯಾಷನ್ ಕ್ಲಾತ್ಸ್ ಏನಿದೆ ಅದು ನಾಟ್ ಗುಡ್ ಫಾರ್ ಬಾಡಿ ಬಿಕಾಸ್ ಆಫ್ ಕೆಮಿಕಲ್ಸ್. ಮತ್ತೆ ಅದು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಕೂಡ ಅಲ್ಲ. ಸೊ, ಪೀಪಲ್ ತುಂಬ ಏನು ಇಷ್ಟಪಟ್ಟು ಫಾಸ್ಟ್ ಫ್ಯಾಷನ್‌ನ ತಗೊಳ್ಳೋದಿಲ್ಲ. ಆ್ಯಂಡ್ ಫಾಸ್ಟ್ ಫ್ಯಾಷನ್ ಏನಿದೆ ಅವರು ನ್ಯೂ ಟ್ರೆಂಡ್‌ನ ಆಫರ್ ಮಾಡ್ತಾರೆ ಚೀಪ್ ಪ್ರೈಸಸಲ್ಲಿ. ಆ್ಯಂಡ್ ಅವ್ರ ಅಡ್ವರ್ಟೈಸ್ಮೆಂಟ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಲೈಕ್ ಇನ್‌ಸ್ಟಾಗ್ರಾಮ್ ಥರದಲ್ಲಿ ಪ್ರಮೋಟ್ ಮಾಡಿಸ್ತಾರೆ. ಸೊ ದಟ್ ಕಸ್ಟಮರ್ಸ್ ಏನಿದ್ದಾರೆ ಅವರು ಬೇಗ ಅಟ್ರಾಕ್ಟ್ ಆಗಲಿ ಆ ಪ್ರಾಡಕ್ಟ್‌ಗೆ ಅನ್ನೋ ಕಾರಣದಿಂದ ಅವರು ಫಸ್ಟು ಅಡ್ವರ್ಟೈಸ್ಮೆಂಟ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಮಾಡಿಸ್ತಾರೆ. ಆಫ್ಟರ್ ದಟ್ ಅದನ್ನ ಸ್ಟೋರ್ಸಿಗೆ ತರಿಸ್ತಾರೆ. ಆ್ಯಂಡ್ ಡಿಫ್ರೆನ್ಸಸ್ ಅಂತ ನೋಡಿದ್ರೆ ಫ್ಯಾಡ್ಸ್‌ಗೂ ಮತ್ತು ಫಾಸ್ಟ್ ಫ್ಯಾಷನ್‌ಗೂ ಅವರ ಪರ್ಪಸ್ ಏನಿರುತ್ತೆ. ಫ್ಯಾಡ್ಸ್‌ದು ಪರ್ಪಸ್ ಬಂದ್ಬಿಟ್ಟು ಡ್ರಿವನ್ ಬೈ ದ ನಾವೆಲ್ಟಿ ಆ್ಯಂಡ್ ಸೋಷಿಯಲ್ ಸ್ಟೇಟಸ್. ಬಟ್ ಫಾಸ್ಟ್ ಫ್ಯಾಷನ್‌ದು ಇಸ್ ಡಿಸೈರ್ಡ್ ಫಾರ್ ದ ಪ್ರಾಫಿಟ್ ಆ್ಯಂಡ್ ದ ಸ್ಪೀಡ್. ಇಂಪ್ಯಾಕ್ಟ್ ಅಂತ ನೋಡೋದಾದ್ರೆ ಫ್ಯಾಡ್ಸ್ ಇಂಪ್ಯಾಕ್ಟ್ ಆಗುತ್ತೆ ಎನ್ವಿರಾನ್ಮೆಂಟ್‌ಗೆ, ಇಲ್ಲ ಅಂತ ಇಲ್ಲ. ಬಟ್ ವೆನ್ ಕಂಪೇರ್ಡ್ ಟು ಫಾಸ್ಟ್ ಫ್ಯಾಷನ್ ಸ್ವಲ್ಪ ಕಡಿಮೆ ಇಂಪ್ಯಾಕ್ಟ್ ಆಗುತ್ತೆ. ಫಾಸ್ಟ್ ಫ್ಯಾಷನ್ ತುಂಬ ಅಂದರೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ ಎನ್ವಿರಾನ್ಮೆಂಟ್‌ಗೆ. ಬಿಕಾಸ್ ಸೋ ಮಚ್ ಆಫ್ ಕೆಮಿಕಲ್ಸ್‌ನ ಯೂಸ್ ಮಾಡೋದ್ರಿಂದ ಆ್ಯಂಡ್ ಬಲ್ಕ್ ಆಗಿ ಪ್ರೊಡ್ಯೂಸ್ ಮಾಡೋದ್ರಿಂದ ಅದು ಇಂಪ್ಯಾಕ್ಟ್ ಆಗುತ್ತೆ. For more fashion terms, subscribe Fashion Speaks. Thank you.